ಮಧ್ಯರಾತ್ರಿ ಕರವೇ ಅಧ್ಯಕ್ಷ ನಾರಾಯಣಗೌಡ ಬಂಧನ. ಚಿಕ್ಕಜಾಲ ಪೊಲೀಸರಿಂದ ನಾರಾಯಣಗೌಡ ಅರೆಸ್ಟ್ ಮಾಡಲಾಗಿದೆ. ಪೊಲೀಸ್ ಆಯುಕ್ತರ ಸೂಚನೆ ಮೇರೆಗೆ ಬಂಧಿಸಲಾಗಿದೆ. ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯಕ್ಕೆ ಕರವೇ ಕಹಳೆ ಮೊಳಗಿಸಿತ್ತು. ಬೃಹತ್ ಅಭಿಯಾನ ಕೈಗೊಂಡಿತ್ತು. ನಿನ್ನೆ ಬೃಹತ್ ರ್ಯಾಲಿ ನಡೆಸಿತ್ತು ಕರವೇ. ಚಿಕ್ಕಜಾಲದಲ್ಲಿ ಈ ರ್ಯಾಲಿ ತೀವ್ರ ಸ್ವರೂಪ ಪಡೆದುಕೊಂಡಿತ್ತು. ಇದೀಗ ಕರವೇ ನಾರಾಯಣಗೌಡರ ಬಂಧನ ಮಾಡಲಾಗಿದೆ. ತಡರಾತ್ರಿ ನಾರಾಯಣಗೌಡರನ್ನ ಬಂಧಿಸಲಾಗಿದೆ. ದೃಶ್ಯ ನೀವು ನೋಡ್ತಾ ಇದ್ದೀರಾ. ತಡರಾತ್ರಿ ನಾರಾಯಣಗೌಡರನ್ನ ಬಂಧಿಸಲಾಗಿದೆ. ಚಿಕ್ಕಜಾಲದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗಿತ್ತು. ಕರವೇ ಕಾರ್ಯಕರ್ತರು ನಿನ್ನೆ ಬೃಹತ್ ಅಭಿಯಾನ ಕೈಗೊಂಡಿದ್ರು. ಕಾನೂನನ್ನು ಉಲ್ಲಂಘಿಸಿರುವಂತ ಪೊಲೀಸ್ ಇಲಾಖೆಗೆ, ಕಾನೂನನ್ನು ಉಲ್ಲಂಘಿಸಿದಂತ ಪೊಲೀಸ್ ಡಿಸಿಪಿಗೆ ನಸುಕಿನ ಜಾವ ನ್ಯಾಯಾಧೀಶರ ಎದುರು ನಾರಾಯಣಗೌಡರನ್ನ ಹಾಜರುಪಡಿಸಲಾಗಿದೆ. ನಾರಾಯಣಗೌಡ ಸೇರಿದಂತೆ 29 ಮಂದಿ ಹಾಜರಾಗಿದ್ದಾರೆ. ದೇವನಹಳ್ಳಿ ನಿವಾಸದಲ್ಲಿ ಹಾಜರುಪಡಿಸಿದ್ದಾರೆ ಪೊಲೀಸರು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನ್ಯಾಯಾಂಗ ಬಂಧನಕ್ಕೆ ಆದೇಶ ನೀಡಿದೆ ನ್ಯಾಯಾಲಯ. ನಸುಕಿನ ಜಾವದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ನಾರಾಯಣಗೌಡರು ಸೇರಿದಂತೆ 29 ಜನರನ್ನ ನ್ಯಾಯಾಧೀಶರ ಮುಂದೆ ಅವರ ನಿವಾಸದಲ್ಲೇ ಹಾಜರುಪಡಿಸಲಾಯಿತು. 29 ಜನರನ್ನು ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ನೀಡಿದೆ. ಕಾನೂನನ್ನು ಉಲ್ಲಂಘಿಸಿರುವಂತ ಪೊಲೀಸ್ ಕಳೆದ 2-3 ದಿನಗಳಿಂದ ಬೆಂಗಳೂರಿನಾದ್ಯಂತ ಕನ್ನಡ ನಾಮಫಲಕ ಅಭಿಯಾನದಲ್ಲಿ ಕರವೇ ಕಾರ್ಯಕರ್ತರು ತೊಡಗಿಸಿಕೊಂಡಿದ್ರು. ನಿನ್ನೆ ಅದು ತೀವ್ರ ಸ್ವರೂಪ ಪಡೆದುಕೊಳ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.